ಹೊರಗಡೆ ನಿಂತಿರುವ ಎಂಥ ಮುಖಂಡರು ತಮ್ಮ ತಮ್ಮ ಬಂದು ಆಸನಗಳಲ್ಲಿ ಕೂರಬೇಕಾಗಿ ವಿನಂತಿ. ಬಾಗೇಪಲ್ಲಿ ಪಟ್ಟಣದ ಸಂತೆಬೀದಿ ರಸ್ತೆಯ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಮಾಜಿ ಶಾಸಕ ಹಾಗೂ ಉಗ್ರಾಣ ನಿಗಮದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ಎನ್ ಸಂಪಂಗಿ ಅವರಿಗೆ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮ ಮತ್ತು ಸಂಪಂಗಿ ಸಹೋದರ ದಿವಂಗತ ಎನ್ ರಾಜು ಅವರಿಗೆ ನುಡಿನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಪಂಗಿ, ಶಾಸಕ ಎನ್ ಸುಬ್ಬಾರೆಡ್ಡಿ ಅವರು ಸತತ 3 ಬಾರಿ ಶಾಸಕರಾಗಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರ ನನಗೆ ಉಗ್ರಾಣ ನಿಗಮದ ಅಧ್ಯಕ್ಷ ಸ್ಥಾನ ನೀಡಿರುವುದು ಸಂತಸ ತಂದಿದೆ. ಹಿಂದುಳಿದ ಕ್ಷೇತ್ರದ ಅಭಿವೃದ್ಧಿಗಾಗಿ ಶಾಸಕ ಸುಬ್ಬಾರೆಡ್ಡಿ ಅವರನ್ನು ಸಚಿವರನ್ನಾಗಿ ಮಾಡುವಂತೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಳಿ ತಿಳಿಸಿದ್ದೇನೆ. ಸುಬ್ಬಾರೆಡ್ಡಿ ಅವರು ಸಚಿವರಾಗಿ ನಾನು ನಿಗಮದ ಅಧ್ಯಕ್ಷನಾಗಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದರು. ಕಾಂಗ್ರೆಸ್ ನಿಷ್ಠಾವಂತ ನಾಯಕರನ್ನು ಎಂದಿಗೂ ಕೈಬಿಡೋದಿಲ್ಲ ಅನ್ನೋದಕ್ಕೆ ನಾನೇ ಪ್ರತ್ಯಕ್ಷ ಉದಾಹರಣೆ. 1999ರಲ್ಲಿ ಕೈ ಹಿಡಿದ ಬಾಗೇಪಲ್ಲಿ ಕ್ಷೇತ್ರದ ಜನತೆ ಎಂದಿಗೂ ನನ್ನ ಕೈಬಿಟ್ಟಿಲ್ಲ. ರಾಜಕೀಯ ವಲಯದಲ್ಲಿ ಜಯ ಅಪಜಯಗಳು ಸಹಜ. ಆದರೆ ಕ್ಷೇತ್ರದ ಜನರ ಭಿಕ್ಷೆಯಿಂದ ಇಂದು ನಾನು ಮತ್ತು ನನ್ನ ಕುಟುಂಬ ಆ ಸ್ಥಾನದಲ್ಲಿದ್ದೇವೆ. ಎಂದಿಗೂ ನಿಮ್ಮ ಋಣ ತೀರಿಸಲು ಸಾಧ್ಯ ಇಲ್ಲ ಅಂದರು. ಸಂಪಂಗಿ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಿ ಮಾತನಾಡಿದ ಶಾಸಕ ಎನ್ ಸುಬ್ಬಾರೆಡ್ಡಿ, ಈ ಭಾಗದ ಮಾಜಿ ಶಾಸಕರು ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರು ಆದ ಎನ್ ಸಂಪಂಗಿ ಅವರ ಸಹೋದರ ರಾಜು ಅವರ ಅಗಲಿಕೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ ಎಂದರು. ಇನ್ನ ಯುವಕ ರಾಜು ಅವರಾಗಿತ್ತು. ಮೊನ್ನೆ ಅವರು ನಿಧನರಾದ ಒಂದು ಆತ್ಮೀಯತೆ, ರಾಜಕೀಯ ಏನೇ ಇರಲಿ ಒಂದು ಆತ್ಮೀಯತೆಯನ್ನು ಈ ಭಾಗದ ಜನರ ಮನಸ್ಸಲ್ಲಿದ್ದ ರಾಜು ಅವರು ನಿಜವಾಗ್ಲೂ ನಮಗದು ಬಡಿಸಲಾಗಂತ ದುಃಖ ಈ ಕ್ಷೇತ್ರಕ್ಕೆ, ಅವರ ಕುಟುಂಬ. ಅವ್ರಿಗೆ ಆ ಭಗವಂತ ಪಕ್ಷಕ್ಕೆ ನಿಷ್ಠೆ ತೋರಿಸಿದವ್ರಿಗೆ ಪಕ್ಷದಲ್ಲಿ ಸ್ಥಾನ ಸಿಗುತ್ತೆ ಅಂತ ಉದಾಹರಣೆ ಸಂಪಂಗಿ ಅವರು. ಯಾಕಂದ್ರೆ ಖುಷಿ ಆಗುತ್ತೆ. ಚಿತ್ರಾವತಿ ಡ್ಯಾಮ್ ಇವತ್ತು ಬಾಗೇಪಲ್ಲಿ ಇಷ್ಟು ಜನ ಕುಡಿಯೋ ನೀರು ಇವತ್ತು ಕುಡಿತಾ ಇದ್ದಾರೆ ಅಂತ ಸಂಪಂಗಿಯವರ ಆ ಒಂದು ಸೇವೆ ಅಂತ ನಾನಂತೂ ಭಾವಿಸ್ತೀನಿ. ಅದೇ ಇನ್ನಷ್ಟು ಕೆಲಸಗಳು ಮಾಡಿದ್ದಾರೆ. ಪ್ರತಿಯೊಂದು ಏನೋ ಬೇಡ, ಖಂಡಿತವಾಗಲೂ ಇನ್ನಷ್ಟು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರಿಗೆ ಉತ್ತಮ ಅವಕಾಶ ಸಿಗಬೇಕು. ನಾವು ಅವ್ರ ಜೊತೆಗೂಡಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸ್ತೀವಿ ಅಂತ ತಮಗೊಂದು ಮಾತು. ಇನ್ನು ಸಂಪಂಗಿ ಅವರು ಎಂದಿಗೂ ನನ್ನ ಬಗ್ಗೆ ಮಾತನಾಡದ ಮಹತ್ವ ವ್ಯಕ್ತಿಯಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಸುಮಾರು 20 ವರ್ಷಗಳ ಕಾಲ ನಿಷ್ಠಾವಂತ ನಾಯಕರಾಗಿ ವಿವಿಧ ರಾಜ್ಯಗಳಿಗೆ ಉಸ್ತುವಾರಿಯಾಗಿ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಅವರ ಸೇವೆಯನ್ನು ಗುರುತಿಸಿದ ಕಾಂಗ್ರೆಸ್ ಸರ್ಕಾರ ನಿಗಮದ ಅಧ್ಯಕ್ಷ ಸ್ಥಾನ ನೀಡಿ ನಿಷ್ಠಾವಂತರನ್ನ ಎಂದಿಗೂ ಕೈಬಿಡುವುದಿಲ್ಲ ಎಂಬುದನ್ನು ಸಾಬೀತುಪಡಿಸಿದೆ. ಬಾಗೇಪಲ್ಲಿ ಜನತೆ ಕುಡಿಯುವ ನೀರಿನ ಅಭಾವ ದೂರವಾಗಲು ಕಾರಣ ಚಿತ್ರಾವತಿ ಬ್ಯಾರೇಜ್. ಈ ಜಲಾಶಯ ನಿರ್ಮಾಣದ ಕೀರ್ತಿ ಎನ್ ಸಂಪಂಗಿ ಅವರಿಗೆ ಸಲ್ತದೆ ಎಂದರು. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಶಾಸಕರಿಗೆ ಅಭಿನಂದನಾ ಕಾರ್ಯಕ್ರಮ